ಚಂದ್ರದರ್ಶನ. ಭಾಗೀರಥಿಯ ಮಾವನ ಮನೆಯಲ್ಲಿ ಕೇಳಿದ ಕಟುಕ್ತಿಯು ಅವಳಲ್ಲಿ ಅಳಿಯಲಾರದ ಗಾಯವನ್ನುಂಟು ಮಾಡಿತ್ತು. ತಾನು ತಿರುಗಿ ಆ ಮನೆಗೆ ಕಾಲಿಡುವುದಿಲ್ಲವೆಂದು ಅವಳು ನಿಶ್ಚಯಿಸಿದಳು. ಹಿರಣ್ಯನ ಮೇಲೆ ಅವಳಿಗೆ ಪ್ರಥಮದಲ್ಲಿ ಬೇಸರವಾಗಿರಲಿಲ್ಲವಾದರೂ ತಂದೆ ನುಡಿದಂತೆ ತಪ್ಪು ಒಪ್ಪುಗಳ ಎಣಿಕೆಯಿಲ್ಲದೆ ಕುಣಿಯುವ ಮಗನಾದರೆ ತನಗೆ ಆ ಮನೆಯಲ್ಲಿ ಯಾವ ಮರ್ಯಾದೆ ದೊರೆತಿತೆಂಬ ಸಂಶಯ ಬಂದಿತ್ತು. ಅದರಿಂದ ಒಮ್ಮೆಗೆ ಅವಳ ಮನಸ್ಸು ಮುರಿದಿತ್ತು. 2-3 ಬಾರಿ ಭಾಗೀರಥಿಯ ತಂದೆಯು ಅವಳನ್ನು ಗಂಡ ಸಮ ಮನೆಗೆ ಕಳುಹಿಸಲು ಪ್ರಯತ್ನಿಸಿದ. ಆದರೆ ಭಾಗೀರಥಿ ಆ ಮನೆಯಲ್ಲಿ ತಾನು ಕಾಲಿಡಲಾರೆ. ಅವರಿಗೆ ಕಾಲಿಂದ ತಲೆಗಿರಿಸುವ ಒಡವೆ ವಸ್ತುಗಳು ಬೇಡ. ಖಾಲಿ ಕೆರವಾಗಿ ಗಂಡನ ಮನೆಯಲ್ಲಿ ಬಾಳುವುದಕ್ಕಿಂತ ಬಾವಿಗೆ ಹಾರುವುದೇ ಒಳಿತು ಎಂಬ ಉತ್ತರವಿತ್ತಳು. ವೆಂಕಟರಮಣಯ್ಯ ಏನೋ ಒಂದು ಸಾರಿ ತಪ್ಪಿ ಮಾತನಾಡಿದುದಕ್ಕೆ ನೀನ ಅಷ್ಟು ಸಿಟ್ಟಾಗುವುದೇ ಎಂದು ತಂದೆ ಸಮಾಧಾನಪಡಿಸಿದರು. ವ್ಯರ್ಥವಾಯಿ. ಕಾರಣ ವೆಂಕಟರಮಣಯ್ಯನೇ ತಮ್ಮ ಹೆಂಡತಿಯೊಡನೆ ಆಡಿದ ಮಾತುಗಳು ತಪ್ಪಿಯಾಡಿದವುಗಳಲ್ಲ. ಅವರು ಸ್ವಾಭಾವಿಕವಾಗಿ ಸ್ತ್ರೀಯರನ್ನು ತೂಗಿ ಬೆಲೆಕು ರೀತಿಯನ್ನು ಸಾರುತ್ತವೆ. ಭಾಗೀರಥಿ ಅಭಿಮಾನಿ ಹುಡುಗಿ, ಸಾಕಷ್ಟು ಛಲವಾದಿದ. ಹೌದು, ಸರಿ. ತಂದೆ ಭಾಗೀರಥಿಯನ್ನು ಗಂಡನ ಮನೆಗೆ ಕಳುಹಿಸಲಿಲ್ಲ. ಇತ್ತ ಮನೆಯಿಂದ ಕರೆಯೂ ಬರಲಿಲ್ಲ. ಈ ಮೊದಲೇ ಹಿರಣ್ಯ ಬಂದು ಸಮಪಡಿಸಿದ್ದರೆ ಏನಾದರಾಗುತ್ತಿತ್ತು. ಅವನು ಹಾಗೆ ಮಾಡದೆ ಅವಳ ಮನಸ್ಸಿನ ವಿವಯನ್ನು ಬೆಳೆಯಗೊಟ್ಟನು. ಮುಂದೆ ಅದು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿ ಎಂಬಂತೆ ಆಯಿತು. ಗಂಡನ ಮನೆಯಿಂದ ಬಂದ 1 ವರ್ಷ ಕಾಲ ಭಾಗೀರಥಿಯು ಬೇರೊಬ್ಬನನ್ನು ಕುರಿತು ಚಿಂತಿಸಲಲ್ಲ. ತನ್ನ ಜೀವನ ಮುಳುಗಿತು ಎಂದಷ್ಟೇ ತಿಳಿದಳು. 1 ವರ್ಷ ಪೂರ್ತಿಯಾಗುವುದರಲ್ಲಿ ಹಿರಣ್ಯನಿಗೆ 2ನೇ ಲಗ್ನ ಮಾಡುತ್ತಾರೆ ಎಂಬ ಮಾವನ ಬಾಯಿಮಾತಿನ ಅಬ್ಬರ ಕೇಳಿಸಿತು. ಆ ಸುದ್ದಿಯನ್ನು ಕೇಳಿದ ತಕ್ಷಣ ದುಡುಕಿನಿಂದ ಆ ಹುಡುಗಿಯು ನನಗೂ 2ನೇ ಲಗ್ನವಾಗಲು ಬಂದೀತು ಎಂದಾಡಿಕೊಂಡಳು. ಮಾತಿಗೆ ಮಾತು. ಆದರೆ ಅದು ತಾನಿರುವ ಸಮಾಜದಲ್ಲಿ ಅಸಾಧ್ಯವೆಂಬುದೇನು ಅವಳಿಗೆ ಗೊತ್ತು. ಇದಾಗಿ 1-2 ತಿಂಗಳು ಕಳೆಯಲಿಲ್ಲ. ತಮ್ಮ ನೆರೆಮನೆಗೆ ಹೋದಾಗ ಚಂದ್ರಯ್ಯನ ದರ್ಶನವಾಯಿತು. ನೆರೆಮನೆಯ ಚಾವಡಿಯಲ್ಲಿ ರಸಿಕನಾಗಿ ಮಾತನಾಡುತ್ತಿರುವ ಅವನನ್ನು ಕಂಡು ಅವಳು ಮುಗ್ಧಳಾದಳು. ಬಲು ಹೊತ್ತಿನ ತನಕ ಅವನನ್ನೇ ನೋಡುತ್ತಿದ್ದಳು. ಅದೇ ದಿನ ಸಂಜೆ ದೇಗುಲದ ಸುತ್ತಿನಲ್ಲಿ ಅಲೆಯುವಾಗ ಅವನು ಭೇಟಿಯಾದುದರಿಂದ ಅವಳ ಬಯಕೆ ಕೈಗೂಡಿದಂತೆ ಕಂಡಿತು. ಆಗಿನ ಅವಳ ಭೇಟಿ ತೃಪ್ತಿ ಕೊಡುತ್ತಿತ್ತು. ಅವಳಿಗೂ ಅವನೊಡನೆ ಮಾತನಾಡುವ ಲವಲವಿಕೆಯಾಯಿತು. ತನ್ನ ಜೀವನಕ್ಕೆ ಇನ್ನು ತಾನೇ ನಾಯಕಿ ಎಂದು ನಿರ್ಧರಿಸಿದ್ದ ಅವಳು ಯಾವುದಕ್ಕೂ ಹಿಂದುಮುಂದು ನೋಡುವವಳಲ್ಲ. ಆದರೆ ಅಂದಿನ ಆ ಮಿಲನವು ಬೇರೊಬ್ಬರ ಆಗಮನದಿಂದ ತುಂಡಾಯಿತು. ತಿರುಗಿ ಚಂದ್ರಯ್ಯನನ್ನು ಕಾಣುವ ಹಂಬಲ ಸಾಧ್ಯವಾಗಲಿಲ್ಲ. ಮಿಲನದ ಪರಿಣಾಮವೆಂದರೆ ಗಂಡನ ಮನೆಗೆ ಹೋಗದ ಹುಡುಗಿ ಮತ್ತೇನು ಬೇರೆಯವರನ್ನು ಕರೆಯತೊಡಗಿದ್ದಾಳೆ ಎಂಬ ಸುದ್ದಿಗೆ ಮಾತ್ರ ಅವಕಾಶ ಕೊಟ್ಟಿತು. ಅದೇ ವಾರ್ತೆ ಪ್ರಚಾರಗೊಂಡಿತು. ಅಂದಿನಿಂದ ಅವಳ ಮನಸ್ಸಿನ ಮುಂದೆ ಚಂದ್ರಯ್ಯನ ರಸಿಕ ರೂಪು ನಲಿದಾಡುತ್ತಿತ್ತು. ಅವನ್ಯಾರೆಂದು ಕೊನೆಯ ಮಿಲನದ ಗಳಿಗೆಯ ತನಕ ಅವಳಿಗೆ ತಿಳಿದಿರಲಿಲ್ಲ. ಆದರೆ ಊರ ಸುದ್ದಿ ಪ್ರಣಯಿಯ ವಿಳಾಸವನ್ನು ದೊರಕಿಸಿಕೊಟ್ಟಿತು. ಚಂದ್ರಯ್ಯ ತನ್ನನ್ನು ನೋಡಿದ ರೀತಿಯಿಂದ ತಿರುಗಿ ತನ್ನಲ್ಲಿಗೆ ಬಾರದಿದ್ದಾನೆಯೇ ಎಂದು ಮೇಲಿಂದ ಮೇಲೆ ಎನ್ನುತ್ತಿದ್ದಳು. ಆಗಾಗ ನೆರೆಮನೆಗೆ ಹೋಗುತ್ತಿದ್ದಳು. ನೆರೆಮನೆಯ ಸ್ನೇಹಿತನಲ್ಲವೇ ಚಂದ್ರಯ್ಯ. ಆದರೆ ಯಾವುದೊಂದು ಆಸೆಯ ಸುದ್ದಿಯೂ ಅವಳ ಬಳಿಗೆ ಬರಲಿಲ್ಲ. ಗಂಡಸರೇ ಹೀಗೆ ಎಂಬ ಭಾವನೆ ಅವಳ ಮನಸ್ಸಿನಲ್ಲಿ ಮೊಳೆಯತೊಡಗಿತು. ಅದೊಂದು ದಿನ ಸಂಜೆ ಅವಳು ದೇವಾಲಯದ ಮುರಿದುಬಿದ್ದ ಪೌಳಿಯ ಮೇಲೆ ಕುಳಿತಿದ್ದಳು. ಅವಳ ಮನೆಗೆ ತೀರ ಸಮೀಪದ ಶಿವಾಲಯ, ಹಳೆಯ ಗುಡಿ. ತಸದೀಕು ಬರುತ್ತಲಿಲ್ಲ ಎಂದ ಮೇಲೆ ಅದರ ಸ್ಥಿತಿಯನ್ನು ಕೇಳಬೇಕಿಲ್ಲ. ಆದುದರಿಂದಲೇ ಪೌಳಿ ಆವರಣವಾಗುವ ಬದಲು ಆಸನವಾಗುತ್ತಿತ್ತು. ಇತ್ತ ಗುಡಿಗೆ ಪ್ರತಿ ಸೋಮವಾರ ಸಂಜೆಗೆ ಭಕ್ತಾವಳಿ ಬರುವ ರೂಢಿ. ಉಳಿದ ದಿನಗಳಲ್ಲಿ ಬರುವವರು ಅರ್ಚಕನೊಬ್ಬ, ಒಬ್ಬಿಬ್ಬರು ಸಾಯದ ಮುದುಕಿಯರು. ಉಳಿದವರು ದೂರದಿಂದಲೇ ಶಿವನಿಗೆ ಶರಣು ಹೋಗುತ್ತಾರೆ. ಭಾಗೀರಥಿಗೆ ಮನೆಯಲ್ಲಿ ಹೊತ್ತು ಸರಿಯುವುದಿಲ್ಲ. ಅವಳು ಮನೆಗೆಲಸವನ್ನು ಉತ್ಸಾಹದಿಂದ ಮಾಡುವುದಿಲ್ಲ. ಮಾಡೆಂದು ಅವಳ ತಂದೆ, ತಾಯಿಲ್ಲದ ಹುಡುಗಿ, ಬಲವಂತ ಮಾಡುವುದೂ ಇಲ್ಲ. ಹೀಗಾಗಿ ಸಂಜೆ ವಿರಾಮವನ್ನು ಪೌಳಿಯ ಮೇಲೆ ಕುಳಿತು ಕಳೆಯುತ್ತಾಳೆ. ಊರಿನ 4 ದನಕಾಯುವ ಬಾಲಕರು ಅಲ್ಲಿಗೆ ಬರುತ್ತಾರೆ. ಅವರು ದನಕರುಗಳನ್ನು ದೇಗುಲದ ಆವರಣದೊಳಗೆ ಅಟ್ಟಿ ಹೆಬ್ಬಾಗಿಲ ನಡೆಯಲ್ಲಿ ಕುಳಿತು ಗಜ್ಜುಗ, ಚೆನ್ನಮಣೆ, ಜಿಬಿಲಿ ಆಡುತ್ತಿರುತ್ತಾರೆ. ಒಳಗೆ ಹೊರಗೆ ದನಕರುಗಳು ಹುಲ್ಲು ಮೇಯುತ್ತವೆ. ಸಂಜೆಯಾಯಿತಾದರೆ ಅವನ್ನು ಅಟ್ಟಿಕೊಂಡು ಹೋಗುತ್ತಾರೆ. ಅವರದ ಹೊರಟು ಹೋದ ಬಳಿಕವೂ ಭಾಗೀರಥಿ ಅಲ್ಲಿರುತ್ತಾಳೆ. ಭಾಗಿ, ಮನೆಗೆ ಬರುವುದಿಲ್ಲವೇ ಎಂದು ಅವರು ಕರೆದರೆ ಅಷ್ಟೇನು ಅವಸರ ಎನ್ನುತ್ತಾಳೆ. ಕಾಯುವವರು ಸಂಜೆಗೆ ಮುಂದೆ ಕರೆಯುವ ಹಸುಗಳನ್ನು ಹಟ್ಟಿಗೆ ಅಟ್ಟಲೇಬೇಕು. ಅವರಂತೂ ಹೋಗುತ್ತಾರೆ. ದನಗಳು ಹೋಗುವಗಳಿಗೆ ಶಿವಾಲಯದ ಮೇಲುಪ್ಪಡಿಯಿಂದ ಒಂದೊಂದಾಗಿ ಬಾವಲಿಗಳು ಹೊರಬೀಳುವ ಸಮಯ 2:5 ಹತ್ತದೆ. ಅದೇ ಹೊತ್ತಿಗೆ ಹೊರಗೆ ಹಾರಾಡಲು ತೊಡಗುವ ಸ್ಥಳಿಕ ಹುಳು, ಹಾತೆಗೆ ಶಿಕಾರಿ ಆಯಿತೆಂದರೆ ದೂರದ ಪ್ರಯಾಣಕ್ಕೆ ಬಾವಲಿಗಳು ಅನುವಾಗುವುವು. ಬಾಲಪುಗಳು ಹೊರಬಿದ್ದ 1-2 ಕ್ಷಣಗಳಲ್ಲಿ ಅಲ್ಲಿನ ಮೋಳ ಬೆಕ್ಕುಗಳು ನಕ್ಷತ್ರ ಚಿಹ್ನೆ ಹೊಗೆ ಬೀಳುತ್ತವೆ. ಪೌಳಿಯಲ್ಲಿ ಕುಳಿತರೆ ಅವುಗಳ ಕೆಂಡದಂಥ ಕಣ್ಣುಗಳು ಮಿನುಗುವ 5 ಕಾಣಿಸುತ್ತದೆ. ಮಾರುದ್ದದ ಬಾಲವನ್ನು ಆಡಿಸಿ
ಕಳ್ಳತನದ ಹೆಜ್ಜೆಯನ್ನಿಟ್ಟು ಸಮ ಹೊರಗೆ ಬರುವಾಗ ಶಿವನೇ ಇಂಥವರಿಗೆಲ್ಲ ಆಶ್ರಯ ಕೊಡುತ್ತಾನಾ ಎನಿಸಬೇ 5 ಶಿವಾಲಯದ ಹಗಲಿನ ಪಾರುಪತ್ಯ ಅಸಂಖ್ಯಾತ ಪಾರಿವಾಳಗಳಿಗೆ ಸಂಜೆ ಬೇರೆಯವರ ದರ್ಬಾರು ಅವನ್ನೆಲ್ಲ ನೋಡುವುದರಲ್ಲಿ ಭಾಗೀರಥಿಗೆ ತಣಿಯದ ಆಸೆ ಇಂದು ನೋಡುತ್ತಿದ್ದಾಳೆ ಸಾಲದುದಕ್ಕೆ ಬಾನಿನಲ್ಲಿ ಚಂದ್ರಕ್ಷೀಣ ಬೆಳಕನ್ನು ಎಲ್ಲೆಲ್ಲೂ ಹಾಯಿಸುತ್ತಿದ್ದಾನೆ ಅದನ್ನು ನೋಡುತ್ತಾ ಕತ್ತಲಾಗುತ್ತಂದೆ ಮನೇರು ಅಂಗಣದಿಂದಲೇ ಭಾಗಿ ಎಂದು ಕೂಗುತ್ತಾನೆ ಮನೆಗೆ ಹೋಗಲು 5 ನಿಮಿಷಗಳು ಬೇಡ ಈ ದಿನ ಎಂದಿನ ಕೆಲಸವೇ ಅವಳದು ಬಾವಲಿಗಳನ್ನೆಣಿಸುವುದು ಕಾಡು ಬೆಕ್ಕನ್ನು ದಿಟ್ಟಿಸುವುದು ಕೊನೆಗೆ ಚಂದ್ರನ ಮೋರೆಯನ್ನು ಹರಿದು ತಿಂದವರಾರೆಂದು ನೋಡುವುದು ಎಷ್ಟು ಸಮಯ ಹೀಗಿದ್ದಳೋ ಅವಳ ಧ್ಯಾನ ನಿಟ್ಟುಸಿರುವುದರಿಂದ ಧ್ವಂಸವಾಯಿತು ತಿರುಗಿ ನೋಡುತ್ತಾಳೆ ಪೌಳಿಯ ಆಚೆಯಿಂದ ಯಾರೋ ನಿಂತು ಅವಳನ್ನು ನೋಡುತ್ತಿದ್ದಾರೆ ಒಮ್ಮೆಗೆ ಮುಖ ಅರಳಿತು ಅಲ್ಲಿಂದ ಕೆಳಗೆ ನರಿದ್ದ ಕಡೆಗೆ ಧುಮುಕಲು ಹೋದಳು ಕೊನೆಗೆ ಸಲ್ಲದೆಂದು ಈಚೆಗೆ ಬರುತ್ತೀರಾ ಎಂದು ಕೇಳಿದಳು ಹಾಗೆ ಬಂದವನು ಚಂದ್ರಯ್ಯ ಅವನು ಅಲ್ಲಿಂದಲೇ ಪೌಳಿಯ ಮೇಲೆ ಜಿಗಿದು ಈಚೆ ಬಂದನು ಭಾಗೀರಥಿ ಕುಳಿತವಳು ಎದ್ದು ನಿಂತು ಇಷ್ಟು ದಿನ ಎಂದು ಕೇಳಿದಳು ಆಗವನು ಈಗ ಬಂದೆನಲ್ಲ ಇಷ್ಟು ದಿನ ಧೈರ್ಯ ಬರಲಿಲ್ಲ ಹೀಗೆಂದು ಒಮ್ಮೆಗೆ ಅವಳ ಕರವನ್ನು ಹಿಡಿದು ನನ್ನ ನೆನಪು ಮಾಸಲಿಲ್ಲವೇ 1 ವರ್ಷವಾಯಿತು ಎಂದ ಮಾನುವಂತಿದ್ದರೆ ಕಣ್ಣಿಂದ ಬೇಡುತ್ತಿದ್ದನೆ ನಿಜ ಚಂದ್ರಯ್ಯನಿಗೆ ಅವಳ ಅಂದಿನ ದೃಷ್ಟಿಯಾಚನೆ ಎಂದಿಗೂ ಮರೆಯುವಂತಿಲ್ಲ ಅಷ್ಟರಲ್ಲಿ ಮನೆಯಿಂದ ತಂದೆಯ ಕೂಗು ಕೇಳಿಸಿತು ಭಾಗಿ ಎಂದು ಈ ಶಂಖಧ್ವನಿಗೆ ಹೋ ಎನ್ನದಿದ್ದರೆ ಇನ್ನೊಂದು ಕರೆ ಬರುವುದೆಂದು ಬಂದೆ ಎಂದಳು ಯಾರು ನಮ್ಮಪ್ಪ ಕತ್ತಲೆಯಾಯಿತಲ್ಲವೇ ಮನೆಗೆ ಹೋಗುತ್ತೀಯಾ ಇನ್ನೊಮ್ಮೆ ಬರಲೆ ಮನೆಗೆ ಬರಬಾರದೆ ನಾನು ಹೇಗಾದೀತು ಈ ದಿನ ಆಚೆ ಮನೆಯಲ್ಲಿರುತ್ತೇನೆ ಕಳೆದ ವೃತ್ತಿ ಬಂದಾಗ ನಿಂತೆನಲ್ಲ ಆ ಮನೆ ಆಗದೆ ಆಗಲಿ ನಾಳೆ ಇದೇ ಹೊತ್ತಿಗೆ ಇಲ್ಲವೇ ಮೊದಲು ಬರುತ್ತೀರಾ ಕರೆದುಕೊಂಡು ಹೋಗುತ್ತೀರಾ ಸಾಧ್ಯವಾದರೆ ಅಷ್ಟರಲ್ಲಿ ತಂದೆಯ 2ನೇ ಬಾರಿಯ ಭಾಗಿ ಎಂಬ ಕರೆ ಕೇಳಿಸಿತು ಭಾಗಿ ಓಡಿಹೋದಳು ಚಂದ್ರಯ್ಯ ನಿರಾಶೆಗೊಂಡೇ ಬಂದಿದ್ದನು ತಿರುಗಿ ಭಾಗಿ ಕಾಣಸಿಗುವಳು ತಾನಾಗಿ ಎಂದಾದರೂ ಕಾದಿದ್ದಾಳು ಎಂಬುದನ್ನು ಎಣಿಸಿರಲಿಲ್ಲ ಈಗ ಅವನ ಮನಸ್ಸು ಭಾಗಿಯ ವಿಚಾರದಲ್ಲಿ ಅಭಿಮಾನವನ್ನು ತಾಳಿತು ಆದರೆ ತಮ್ಮ ಮುಂದಿನ ಜೀವನ ಯಾವ ರೂಪ ತಾಳಿತೆಂದು ಮಾತ್ರ ಊಹಿಸಲಾರನು